ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಬುಧವಾರದ ವ್ಲಾಗು. ನಾವು ಬುಧವಾರ ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಹಾಗೆಯೇ ನಮ್ಮ ಮನೆಯವರು ಕೂಡ 5:30 ಬಂದಾಗ ನಾವು ಮನೇಲಿ ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ಟು ನಾವು ಟೀ ಕಾಯಿಸ್ಕೊಂಡು ಕುಡ್ಕೊಂಡು ಹೀಗೆ ಸೈಡ್ ಕಡೆ ಬಂದ್ವಿ. ಗಿಡಗಳಿಗೆ ನೀರು ಹಾಕಿಬಿಟ್ಟು ಅಲ್ಲಿ ತರಕಾರಿ ಬಿಟ್ಟಿರೋಂಥ ತರಕಾರಿನ ತಗೊಂಡು ಹೂವನ್ನ ಕಿತ್ಕೊಂಡು ನಾಳೆ ಗುರುವಾರ ಆಗಿರೋದ್ರಿಂದ ಪೂಜೆಗೆ ಹೂವನ್ನ ಕಿತ್ಕೊಂಡು ಬರೋಣ ಅಂದ್ಬಿಟ್ಟು ನಾವು ಸೈಟ್ ಹತ್ರ ಬಂದಿದ್ದೀವಿ. ನಮ್ಮ ಸೈಟಲ್ಲಿ ತುಂಬ ಕಲರ್ಫುಲ್ ಹೂವುಗಳಿದೆ. ಹಾಗೆಯೇ ತರಕಾರಿ ಅಂದರೆ ಟೊಮೊಟೊ ಇರ್ಬೋದು, ಬದನೆಕಾಯಿ ಇರ್ಬೋದು, ಮತ್ತು ಹಿತ್ತಲವರೆಕಾಯಿ. ಸದ್ಯಕ್ಕೆ ಇಷ್ಟು ತರಕಾರಿ ಇದೆ. ನಾವಿನ್ನೇನು ಹಾಕಿಲ್ಲ, ಇಲ್ಲಿ ತರಕಾರಿ ಜಾಸ್ತಿ ಏನು ಹಾಕಿಲ್ಲ. ನಾನಿಲ್ಲಿ ಟೊಮೊಟೊ ಕಿತ್ಕೊಳ್ತಾ ಇದ್ದೀನಿ. ಒಂದೇ ಗಿಡದಲ್ಲಿ ನೋಡಿ ಎಷ್ಟೊಂದು ಬಿಟ್ಟಿದೆ ಟೊಮೊಟೊ. ಸುಮಾರು ಒಂದು 7-8 ಟೊಮೊಟೊನ ಬಿಟ್ಟಿದೆ. ಹಣ್ಣು ಒಂದು 7-8 ಹಣ್ಣು ಸಿಕ್ತು ನಮಗೆ. ಹಾಗೆಯೇ ಹೂವು ಕೂಡ ನೋಡಿ, ನೀವು ನೋಡ್ತಿರ್ಬೋದು. ಇದರಲ್ಲೇ ಸುಮಾರು ಒಂದು 3-4 ಕಲರ್ ಇದೆ ಹೂವು. ನಮಗೆ ಮನೆಗೆ ಡೈಲಿ ಪೂಜೆಗೆ ಇರ್ಬೋದು, ಮತ್ತು ಈ ಗುರುವಾರ ಮತ್ತು ಭಾನುವಾರ ನಾವು ವಾರ ಮಾಡ್ತೀವಿ ಅಲ್ವಾ, ಆ ವಾರದ ದಿನಕ್ಕೆ ನಮಗೆ ಬೇಕಾದಷ್ಟು ಹೂವು ಸಿಗುತ್ತೆ. ನೋಡಿ, ಗಿಡನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಅಡುಗೆ ಮನೆಯಲ್ಲಿ ವೇಸ್ಟೇಜ್ ಎಲ್ಲ ನಾವು ಏನಿರುತ್ತೋ ತರಕಾರಿ ಕಟ್ ಮಾಡಿರೋದಿದೆಯಲ್ಲ, ಅದನ್ನು ತಗೊಂಡು ಬಂದು ನಾವು ಗೊಬ್ಬರ ಮಾಡಿಬಿಟ್ಟು ಈ ಗಿಡಗಳಿಗೆ ಹಾಕ್ತೀವಿ. ಆವಾಗಲೇ ಕಿತ್ಕೊಳ್ತಾ ಇದ್ದಿದ್ದು ಅರಿಶಿನ ಕಲರು. ಇದೊಂಥರ ರೆಡ್ ಕಲರ್ ಇದೆ. ರೆಡ್ಡಲ್ಲೇ ಸುಮಾರು 2-3 ಥರ ಇದೆ. ಮಿಕ್ಸ್ ಇರುತ್ತೆ, ಹಳದಿ ಮತ್ತು ರೆಡ್ಡು ಎರಡೂ ಇರುತ್ತೆ. ನೋಡಿ, ನೀವು ನೋಡ್ತಿರ್ಬೋದು. ನಾನಿಲ್ಲಿ ಸೇವಂತಿಗೆ ಗಿಡನೂ ಹಾಕಿದ್ದೆ. ಸೇವಂತಿಗೆ ಗಿಡ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ. ಎಲ್ಲೆಲ್ಲೋ ಒಂದೊಂದು ಗಿಡದಲ್ಲಿ ಹೂವು ಬಿಡ್ತಾ ಇದೆ. ಅಂದರೆ ಈ ಹೂವು ಮಾತ್ರ ಕಲರ್ ಹೂವು ಅಂತ ಏನು ಹೇಳ್ತೀವಿ, ಈ ಗಿಡದಲ್ಲಿ ಮಾತ್ರ ಗಿಡದ ತುಂಬ ಹೂವು ಬಿಡುತ್ತೆ. 3 ದಿನಕ್ಕೆ ಒಂದು ಸತಿ ಕಿತ್ಕೊಳ್ತೀವಿ ನಾವು. ಒಂದಿನ ಬಿಟ್ಟು ಒಂದಿನ ಕಿತ್ಕೊಳ್ತೀವಿ. ತುಂಬ ಹೂವು ಅರಳಿರುತ್ತೆ. ನೀವು ನೋಡ್ತಿರ್ಬೋದು, ಒಂದು ಗಿಡದಲ್ಲಂತೂ ಸುಮಾರು 1 ಮೊಳ 2 ಮೊಳದಷ್ಟು ಹೂವು ಸಿಗುತ್ತೆ ಇದರಲ್ಲಿ. ನಮಗೆ ಪೂಜೆಗೆ ಇದು ಬೇಕಾದಷ್ಟು ನಮಗಂತೂ. ಹಾಗೆಯೇ ಬದನೆಕಾಯಿ ಕೂಡ ತುಂಬ ಬದನೆಕಾಯಿ ಬಿಟ್ಟಿದೆ. ನಾನು ಇಲ್ಲಿ ಹಸುಗಳು ಮತ್ತು ಮರಿ, ಈ ಕುರಿಗಳೆಲ್ಲ ಇಲ್ಲಿ ತುಂಬಾ ಮೇಯ್ತವೆ. ಅದಕ್ಕೆ ನಾನು ಹಳೆ ಸೀರೆಗಳು ಮತ್ತು ಹಾಸಿಗೆ ಕವರು ಇವೆಲ್ಲ ಹಳೆವೆಲ್ಲ ಕಟ್ಟಿದ್ದೆ. ಎಲ್ಲ ಹರಿದೋಗಿದೆ. ಈ ಕಡೆ ಕಟ್ಟಿರೋದೆಲ್ಲ ಹರಿದೋಗಿದೆ. ಆ ಕಡೆ ಬೇಲಿ ಕಡೆ ಹಾಕಿರೋದು ಪರವಾಗಿಲ್ಲ, ಸುಮಾರಾಗಿದೆ. ಹಾಗೆಯೇ ಇವಾಗ ಬದನೆಕಾಯಿ ಕಿತ್ಕೊಳ್ತಾ ಇದ್ದೀನಿ. ವಾಂಗಿಭಾತ್ ಮಾಡ್ಕೊಳ್ತೀನಿ ನಾಳೆಗೆ ಗುರುವಾರ. ಚೆನ್ನಾಗಿರುತ್ತೆ ಇದು ವಾಂಗಿಭಾತ್ ಮಾಡೋದಕ್ಕೆ ಬದನೆಕಾಯಿ. ಹಾಗೆ ನಾನು ಮನೆಯಲ್ಲಿ ಈ ಒಣಮೆಣ್ಸಿನ್ಕಾಯಿ ಸೀಡ್ಸ್ನೂ ಕೂಡ ಇಲ್ಲಿ ಹಾಕಿದ್ದೆ. ಅದು ಸುಮಾರು ಒಂದು 4-5 ಗಿಡ ಇದೆ. ಇಲ್ಲಿ ಕಿತ್ಕೊಳ್ತಾ ಇದ್ದೀನಿ. ಮತ್ತು ಆ ಕಡೆನೂ ಇದೆ. ಅದರಲ್ಲಂತೂ ಗಿಡದ ತುಂಬ ಕಾಯಿ ಬಿಟ್ಟಿದೆ. ಹಸಿಮೆಣ್ಸಿನ್ಕಾಯಿ ತುಂಬ ಬಿಟ್ಟಿದೆ. ಹಾಗೆಯೇ ಇದು ಹಿತ್ತಲವ್ರೆ. ಇದು ಮೊದಲು ಚಪ್ರ ಥರ ಹಾಕಿ ಹಬ್ಸಿದ್ವಿ. ಅದನ್ನು ಕಿತ್ಬಿಟ್ಟು ಡ್ರಮ್ಗಳೆಲ್ಲ ಇದ್ದಾವೆ, ಅದನ್ನು ಇನ್ನೊಂದು ಸೈಡ್ ಆ ಕಡೆ ಇಟ್ಟಿದ್ದೀವಿ. ಕೂರಿಸಿದ್ವಲ್ಲ, ಅದಕ್ಕೂ ನೆರಳಾಗಿರುತ್ತೆ. ಮತ್ತು ಡ್ರಮ್ಗಳು ಇರ್ಬೋದು, ಚೌರ್ಗೆಗಳು ಇರ್ಬೋದು, ಇದೆಲ್ಲ ಇಟ್ಕೊಂಡು ಇದು ಮಧ್ಯದಲ್ಲಿ ಸೇರಿದಾಗಿತ್ತು. ಇವಾಗ ನಾವು ಬೋರ್ಗೂ ನೆರಳಾಗಿರುತ್ತಂತೆ ಹಾಕಿ ಒಂದು ಬದನೆಕಾಯಿ ಹಣ್ಣಾಗಿದೆ. ಅದನ್ನು ನಾನು ಈ ಬಿತ್ತನಕ್ಕೆ ಬಿಟ್ಬಿಡ್ತೀನಿ. ನಾನು ಅದು ಚೆನ್ನಾಗಿ ಹಣ್ಣಾಗಿ ಒಣಗಿದ ಮೇಲೆ ನಾನು ಬೇರೆ ಕಡೆ ಮಣ್ಣೊಳಗಡೆ ಹಾಕ್ತೀನಿ ನೆಲಕ್ಕೆ. ಆವಾಗ ಬೇಕಾದ್ರೆ ಅವರು ಗಿಡಗಳು ಬಂದಾಗ ನಾವು ಬೇರೆ ಕಡೆ ನೆಟ್ಕೋಬೋದು. ಅದಕ್ಕೆ ನಾನು ಅದನ್ನು ಕಿತ್ಕೊಂಡಿಲ್ಲ, ಬಲ್ತ್ಬಿಟ್ಟು ಚೆನ್ನಾಗಿ ಹಣ್ಣಾಗಿ ಒಣಗಲಿ ಅಂತ ಹೇಳಿ ಬಿಟ್ಟಿದ್ದೀನಿ. ತುಂಬ ಹೂಗಳಿದೆ. ನಮಗಂತೂ ಪೂಜೆಗೆ ಬೇಕಾದಷ್ಟು ಹೂಗಳಿದು. ಅಂದರೆ ಆ ಕಡೆ 1-2 ಬದನೆಕಾಯಿ ಗಿಡನ ಆಡ್ಮರಿನೇನೋ ನುಗ್ಗಿ ಕಡ್ಕೊಂಡಿದೆ. ಸೇವಂತಿಗೆ ಗಿಡ ನೋಡಿ ಈ ರೀತಿ ಆಗಿದೆ. ಏನಕ್ಕೂ ಗೊತ್ತಿಲ್ಲ, ಸರಿಯಾಗಿ ಬರ್ತಾ ಇಲ್ಲ ಈ ನೆಲದಲ್ಲಿ ಸೇವಂತಿಗೆ ಗಿಡ. ಮೊದಲೆಲ್ಲ ಚೆನ್ನಾಗೇ ಬರ್ತಿತ್ತು. ಇವಾಗ ಬೇಸಿಗೆಗೋ ಏನೋ ಸರಿಯಾಗಿ ಗೊತ್ತಾಗ್ತಿಲ್ಲ ಏನಕ್ಕೆ ಅಂತ. ಎಲ್ಲೆಲ್ಲೋ ಒಂದೊಂದು ಹೂವು ಬಿಡ್ತಾ ಇದೆ. ಹಾಗೆಯೇ ಇಲ್ಲಿ ಕನಕಾಂಬರ ಗಿಡದಲ್ಲಿ ಕನಕಾಂಬರ ಹೂವು ಬಿಟ್ಟಿತ್ತು, ಅದನ್ನು ಕೂಡ ಕಿತ್ಕೊಳ್ತಾ ಇದ್ದೀನಿ. ಹಾಗೆ ಈ ಕಡೆನೂ ಕೂಡ ನಾನು ಒಣಮೆಣ್ಸಿನ್ಕಾಯಿ ಸೀಡ್ಸ್ ಹಾಕಿದ್ದೆ. ಇದರಲ್ಲಂತೂ ಗಿಡ ತುಂಬ ಕಾಯಿ ಬಿಟ್ಟಿದೆ. ಇನ್ನೊಂದು ಚೂರು ಬಲ್ತ ಮೇಲೆ ನಾನು ಕಿತ್ಕೊಳ್ತೀನಿ. ಇದನ್ನು ಇವಾಗ ಕೀಳೋದಿಲ್ಲ, ಇನ್ನೊಂದು ಸ್ವಲ್ಪ ಬಲಿಲಿ ಅಂತ ಹೇಳಿ ನಾನು ಇದನ್ನು ಹಾಗೆ ಬಿಟ್ಟಿದ್ದೀನಿ. ಹಾಗೆ ಹೊರಗಡೆನೂ ಕೂಡ ನಾನಿಲ್ಲಿ ಹೂವಿನ ಗಿಡನ ಹಾಕಿದ್ದೆ. ನಮ್ಮ ಸೈಟ್ ಏನಿದೆ ಅದು ಬಿಟ್ಟು ಪಕ್ಕಕ್ಕೆ ರೋಡ್ಗೆಲ್ಲ ಬಿಟ್ಟಿರ್ತಾರೆ ಅಲ್ವ ಜಾಗ, ಅಲ್ಲಿಗೂ ಕೂಡ ನಾನು ಹಾಕಿದ್ದೀನಿ. ಇವಾಗ ಅಲ್ಲಿ ಕಿತ್ಕೊಳ್ಳೋದಕ್ಕೆ ಬರ್ತಾಯಿದ್ದೀನಿ. ಅಲ್ಲೆಲ್ಲ ಕಲ್ಲು ಹಾಕ್ತಿದ್ದೀವಿ. ಅದ್ರ ಮೇಲೆ ನೋಡಿಕೊಂಡು ನಿಧಾನವಾಗಿ ಬರಬೇಕು. ಅದಕ್ಕೆ ನಿಧಾನವಾಗಿ ಸೈಟ್ ಒಳಗಡೆ ಇರೋಂಥ ಹೂವು ಮತ್ತು ತರಕಾರಿ ಎಲ್ಲ ಕಿತ್ಕೊಂಡು ಇನ್ನು ಹಿತ್ತಲವರೆಕಾಯಿ ಎಲ್ಲ ಕೀಳಬೇಕು. ಅದನ್ನು ಕಿತ್ತಿಲ್ಲ. ಒಟ್ಟಿನಲ್ಲಿ ಹೂವು ಕಿತ್ಕೊಂಡು ನಾನು ಹೊರಗಡೆ ಬರ್ತಾಯಿದ್ದೀನಿ. ಇಲ್ಲೊಂದು ಸುಮಾರು ಒಂದು 10-12 ಗಿಡ ನೆಟ್ಟಿದ್ದೆ. ಇಲ್ಲೂ ಕೂಡ ಹಸು ಕಡ್ಕೊಂಡು ಹೋಗ್ಬಿಟ್ಟಿತ್ತು.
ಇವಾಗ ಒಂದು 5-6 ಗಿಡ ಇದೆ ನೋಡಿ. ನೀವು ನೋಡ್ತಿರ್ಬೋದು, ಹೂವಂತೂ ತುಂಬ ಕಲ್ಲರಾಗಿ ಚೆನ್ನಾಗಿದ್ದಾವೆ, ದಪ್ಪಾಗಿ ಹೂಗಳು ಚೆನ್ನಾಗಿದ್ದಾವೆ. ಇವು ಈ ಥರದ್ದೊಂದು 10 ಗಿಡ ನೆಟ್ಕೊಂಡ್ರೆ ನಮಗೆ ಮನೆಗೆ ಪೂಜೆಗೇನೋ ಹೂಗೆ ತೊಂದರೆನೇ ಆಗೋದಿಲ್ಲ, ಚೆನ್ನಾಗಿರುತ್ತೆ ಹೂವು. ನೋಡಿ ಕಲ್ಲರು ಕೂಡ ಇದೊಂಥರ ಪಿಂಕ್ ಕಲರ್ ಇದೆ, ಡಾರ್ಕಾಗಿ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಮತ್ತು ರೆಡ್ಡು ಹಾಗೆಯೇ ಯೆಲ್ಲೋ ಕಲರ್ ಇದೆ, ಎಳ್ಸಾಗಿ ಚೆನ್ನಾಗಿದೆ ಹೂವು. 3 ದಿನಕ್ಕೆ ಒಂದೊಂದ್ಸಲ ಕಿತ್ಕೋಬೇಕು. ಇದು ಸೇವಂತಿಗೆ ಹೂ ಥರ ಅಲ್ಲ, ಉದುರು ಹೋಗಿಬಿಡುತ್ತೆ. ಒಂದು 4ರಿಂದ ಒಂದು 5 ದಿನ ಬಿಟ್ಟರೆ ಉದುರು ಹೋಗಿಬಿಡುತ್ತೆ ಹೂವಿನ ಗರಿ ಎಲ್ಲ, ಬೇಗನೆ ಬಲ್ತು ಬಿಡುತ್ತೆ ಇದು. ನಾವು 3 ದಿನಕ್ಕೆ ಒಂದೊಂದು ಸತಿ ಕಿತ್ಕೊಂಡ್ರೆ ಹೂವು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಹೊಂಗೆ ಗಿಡಗಳನ್ನೂ ನೆಟ್ಟಿದ್ದೆ ನಾನು ಶ್ರಾವಣ ಟೈಮಲ್ಲಿ. ಇವಾಗ ಸ್ವಲ್ಪ ಇದು ಚೆನ್ನಾಗಿ ಚಿಗುರೊಡಿತಾ ಇದೆ. ಹಾಗೆ ಇಲ್ಲಿ ನೀಲಿ ಪುಷ್ಪ ಅಂತಾರೆ ನೋಡಿ, ಶಂಖ ಹೂವು ಅಂತಾರೆ, ಅದನ್ನು ಕೂಡ ಅಲ್ಲಿ ಬರ್ತಾ ಇದೆ. ನಾನು ಸೀಡ್ಸ್ನ ತೊಗೊಂಡು ಬಂದು ಹಾಕಿದ್ದೆ. ಹಾಗೆಯೇ ಇವಾಗೆಲ್ಲ ಹೂವೆಲ್ಲ ಕಿತ್ತಾದಮೇಲೆ ನಾನು ಹಿತ್ತಲವರೆಕಾಯಿನ ಕೀಳ್ತಾ ಇದ್ದೀನಿ. ಮೊದಲೆಲ್ಲ ನಾವು ಚಪ್ಪರ ಹಾಕಿದ್ವಿ ಅಲ್ವಾ, ಆವಾಗ ತುಂಬಾ ಕಾಯಿ ಬಿಡ್ತಾಯಿತ್ತು. ಅದನ್ನು ಕಿತ್ಬಿಟ್ಟು ಸ್ವಲ್ಪ ಹಂಬೆಲ್ಲ ಒಂಥರ ನೋಯಿಸ್ದಂಗೆ ಆಗೋಗ್ಬಿಡ್ತು, ಹಾಗಾಗಿ ಸ್ವಲ್ಪ ಕಡಿಮೆ ಬಿಡ್ತಾಯಿದೆ ಇವಾಗ. ಮೊದಲೆಲ್ಲ ಫುಲ್ಲು ಗಿಡ ತುಂಬ ಕಾಯಿನೇ ಕಾಣಿಸ್ತಿತ್ತು, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಮೊದಲು ನಾವು ಈ ಕಡೆ ಚಪ್ಪರ ಹಾಕಿದ್ವಿ, ನೆರಳು ಥರ ಮಾಡ್ಕೊಂಡಿದ್ವಿ ಮಕ್ಕಳೇನಾದರೂ ಕೂತ್ಕೊಳ್ಳೋಕ್ಕೆ ಮತ್ತು ಡ್ರಮ್ಗಳು ಚೌರಿಗೆಲ್ಲ ಮಡಗೋದಕ್ಕೆ ಅಂತ. ಅದ್ರ ಮೇಕೆ ನಾನಿಲ್ಲಿ ಈ ಹಿತ್ತಲವರೆಕಾಯಿ ಬಳ್ಳಿನ ಹಬ್ಸಿದ್ದೆ. ನಾವಿವಾಗ ಆ ಕಡೆ ಹಾಕೊಂಡ ಕಾರಣ ನಾನಿಲ್ಲಿ ದಾರ ಕಟ್ಬಿಟ್ಟು ಈ ರೀತಿ ಈ ಕಡೆಗೆ ಬಳ್ಳಿ ಎಲ್ಲನೂ ಈ ಕಡೆ ಸುತ್ತಿದ್ದೀನಿ, ಆ ದಾರಕ್ಕೆಲ್ಲ ಹಬ್ಕೊಳ್ಳಿ ಅಂತ ಹೇಳಿ. ಅದು ಸ್ವಲ್ಪ ಬಳ್ಳಿನೂ ಕೂಡ ಸ್ವಲ್ಪ ನೊಂದಂಗೆ, ಈಗ ಆ ಕಡೆಯಿಂದ ಈ ಕಡೆ ಎಳೆದು ಬಿಟ್ಟರೆ ಸ್ವಲ್ಪ ಅದಕ್ಕೂ ನೋವಾಗುತ್ತೆ. ಅದರಿಂದ ಸ್ವಲ್ಪ ಕಾಯಿ ಬಿಡೋದು ಕಮ್ಮಿ ಆಗಿದೆ ಹಿತ್ತಲವರೆಕಾಯಿನ. ಸ್ವಲ್ಪ ದಿನ ಆದಮೇಲೆ ಮಳೆ ಗಿಳೆ ಹೋದ್ಮೇಲೆ ಚೆನ್ನಾಗಿ ಬಿಡುತ್ತೆ. ಮೊದಲಂತೂ ತುಂಬಾ ಕಾಯಿ ಬಿಡ್ತಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿ ಹೋಗಿದೆ. ನೋಡಿ ಇಲ್ಲಿ ರುದ್ರಾಕ್ಷಿಣಿ ಹೂವು, ಗುಂಡಿ ಹೂವು ಅಂತ ಅದನ್ನು ಕೂಡ ಅಲ್ಲಿ ಬಿಟ್ಟಿದೆ, ಅದನ್ನು ಕೂಡ ಕಿತ್ಕೊಂಡಿದ್ದೀನಿ ನಾನು. ನಮಗೆ ಸುಮಾರು ಒಂದು ಅರ್ಧ KGಯಷ್ಟು ಬದನೆಕಾಯಿ, ಸ್ವಲ್ಪ ಹಿತ್ತಲವರೆಕಾಯಿ ಹೂವು. ನಮಗೆ ಈ ಹೂವು ಸುಮಾರು ಒಂದು 2 ಮಾರಿನಷ್ಟು ಹೂವು ಸಿಕ್ಕಿದೆ ನಮಗೆ ಮನೆಗೆ ಪೂಜೆಗೆ ಬೇಕಾದಷ್ಟು ನಾಳೆ ಗುರುವಾರಕ್ಕೆ. ಹಾಗೆಯೇ ಇಲ್ಲಿ ದಾಸವಾಳದ ಹೂವು ಕೂಡ ಬಿಟ್ಟಿದೆ. ಕಲರ್ ಅಂತೂ ತುಂಬಾ ನನಗೆ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡದಲ್ಲಿ. ನಾನಿದು ಗ್ರೋ ಬ್ಯಾಗ್ನಲ್ಲಿ ಬೆಳೆಸಿರೋದು, ನೆಲಕ್ಕೆ ಹಾಕಿಲ್ಲ. ನಾನು ನೆಲಕ್ಕೆ ತುಂಬ ದಾಸವಾಳ ಕಡ್ಡಿನ ಹಾಕಿದ್ದೆ, ಅದೇನಕ್ಕೋ ಗೊತ್ತಿಲ್ಲ ಸರಿಯಾಗಿ ಬರಲಿಲ್ಲ. ಅದೇ ಈ ರೀತಿ ಗ್ರೋ ಬ್ಯಾಗ್ನಲ್ಲಿ ಬೆಳೆಸಿರೋದು ಮಾತ್ರ 2 ಗಿಡನೂ ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆ ಸ್ವಲ್ಪ ನಾನು ಈ ಹಸುವಿನ ಗೊಬ್ಬರ ಎಲ್ಲ ಹಾಕಿದ್ದೀನಿ, ಚೆನ್ನಾಗಿ ಬಿಡ್ತಾಯಿದೆ. ಕಲರ್ ಅಂತೂ ಚೆನ್ನಾಗಿದೆ. ನನಗೆ ಈ ಹೂವು ಇರ್ಬೋದು, ತರಕಾರಿ ಇರ್ಬೋದು, ನಮ್ಮ ಮನೆಗೆ ಬೇಕಾಗುವಷ್ಟನ್ನಾದರೂ ನಾವು ಬೆಳ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ನಾವು ಸೈಟ್ ತಗೊಳ್ಳೋಕ್ಕೂ ಮುಂಚೆ ನಾವು ಗ್ರೋ ಬ್ಯಾಗ್ನಲ್ಲಿ, ಪಾಟ್ನಲ್ಲಿ ನಾವಿರೋ ಮನೆ ಮೇಲ್ಗಡೆ ತುಂಬಾ ಹಾಕ್ತಾಯಿದ್ದೆ. ಇಲ್ಲಿ ಅಕಸ್ಮಾತ್ ಏನಾದರೂ ನಾವು ಇಲ್ಲಿ ಮನೆ ಕಟ್ಟಿ ಆದಮೇಲೆ ನಾನು ಕಲರ್ ದಾಸವಾಳ ಗಿಡನ ನಾನು ನರ್ಸರಿಲಿ ತಂದು ಬೆಳೆಸಬೇಕು ಅಂತ ನನಗೆ ತುಂಬ ಆಸೆ. ನಮ್ಮ ಸೈಟ್ ಪಕ್ಕನೇ ನರ್ಸರಿ ಇದೆ. ಇವಾಗೆಲ್ಲ ಹೂವು ಎಲ್ಲ ತರಕಾರಿ ಎಲ್ಲ ಕಿತ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ತಾಯಿದ್ದೀವಿ. ನಮ್ಮ ಮಕ್ಕಳಿಬ್ಬರು ಆ ಕಡೆ ಹೋಗ್ತಾ ಇದ್ದಾರೆ ಗಾಡಿ ಹತ್ತಿರ. ನಮ್ಮ ಮನೆಯವರು ಅಲ್ಲಿ ಮುಳ್ಳನ್ನು ಹಾಕ್ತಾಯಿದ್ರು, ಹಸು ಗಿಸಿ ಏನೋ ನುಗ್ಗಬಾರ್ದು, ನಾವು ಹೋಗೋದಕ್ಕೆ ದಾರಿ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಅವರು ಮುಳ್ಳನ್ನ ಹಾಕ್ತಾಯಿದ್ರು. ನಾವು ಮನೆಗೆ ಬಂದ್ವಿ. ನಾನು ನಿಮಗೆ ತೋರಿಸ್ತೀನಿ ನಮ್ಮ ಸೈಟಲ್ಲಿ ಎಷ್ಟು ತರಕಾರಿ ಹೂವೆಲ್ಲ ಸಿಕ್ಕಿದೆ ಅಂತ. ನೋಡಿ ನಮಗೆ ಸಾಕಲ್ವ ಇಷ್ಟು ಮನೆಗೆ. ನನಗೆ ನಾಳೆ ವಾಂಗಿಬಾತ್ ಮಾಡ್ಕೊಳ್ಳೋದಕ್ಕೂ ಕೂಡ ಬದನೆಕಾಯಿ ಸುಮಾರು ಒಂದು ಅರ್ಧ KGಯಷ್ಟು ಸಿಕ್ಕಿದೆ. ಅರ್ಧ KGಗೂ ಜಾಸ್ತಿನೇ ಇದೆ, ಅಷ್ಟೆಲ್ಲ ಹಾಕೋದಿಲ್ಲ ನಾವು. ಅದರಲ್ಲಿ ಸ್ವಲ್ಪ ನಮ್ಮ ಚಿಕ್ಕತ್ತೆಗೂ ಕೊಟ್ಟು, ಅವರಿಲ್ಲೇ ಪಕ್ಕದಲ್ಲಿದ್ದಾರೆ, ಅವ್ರಿಗೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ ನಾವು ಹೂಗೆಲ್ಲ ತುಂಬ ದುಡ್ಡು ಕೊಟ್ಟು ತಗೊಂಡು ಬರ್ತಿದ್ವಿ. ಮತ್ತು ಬದನೆಕಾಯಿ KG 20ರಿಂದ 30-40 ತನಕನೂ ಇರುತ್ತೆ KG. ಅದೊಂದು 20 ರೂಪಾಯಿ, ಹೂವಿಂದೊಂದು 50-60 ರೂಪಾಯಿ. ನಮ್ಗೆ ಅಷ್ಟು ಉಳಿದ್ರೆ ಮನೆಗೆ ಇನ್ಯಾವುದಕ್ಕಾದ್ರೂ ಆಗುತ್ತೆ ಅಲ್ವಾ. ಒಂದು ಹಾಲ್ಗಿರ್ಬೋದು, ಒಂದು ಸಕ್ಕರೆಗಿರ್ಬೋದು, ಯಾವುದಕ್ಕಾದ್ರೂ ಆಗುತ್ತೆ. ನಾವು ಹೆಣ್ಮಕ್ಳು ಈ ರೀತಿ ಬುದ್ಧಿ ಉಪಯೋಗಿಸಿ, ಜಾಗ ಇಲ್ಲ ಅಂದರೂ ಪರವಾಗಿಲ್ಲ, ಪಾಟ್ನಲ್ಲಾದರೂ ಹೂವು, ಈ ತುಳಸಿ, ಫೋಟೋಗಾದರೂ ನಮ್ಮ ಮನೆ ಪೂಜೆಗಾದರೂ ಆಗಲಿ ಅಂತ ನಾವು ಈ ರೀತಿ ಬೆಳ್ಕೊಂಡ್ರೆ ತುಂಬಾ ಒಳ್ಳೆಯದು. ತರಕಾರಿನೂ ಕೂಡ ಫ್ರೆಶ್ ಆಗಿರುತ್ತೆ, ಹೂವು ಕೂಡ ಫ್ರೆಶ್ ಆಗಿ ನಾವು ಬೆಳ್ಕೊಬೋದು. ನನಗಂತೂ ಈ ರೀತಿ ಬೆಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟ. ಒಂದು 50-100 ಆದರೂ ಉಳಿತಾಯ ಆಗುತ್ತೆ ಅಲ್ವಾ ನಾವು ಈ ರೀತಿ ಬೆಳ್ಕೊಂಡ್ರೆ. ಅದಕ್ಕಾಗಿ ನಾವು ಬುದ್ಧಿವಂತ ಹೆಣ್ಮಕ್ಳು ಈ ರೀತಿ ಮನೆಯಲ್ಲೇ ನಾವು ಆದಷ್ಟು ತರಕಾರಿ ಹೂವನ್ನ ಬೆಳ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ನಮಗೆ ಎಷ್ಟು ಸಿಕ್ಕಿದೆ ನಮ್ಮ ಮನೆಯಲ್ಲಿ ತರಕಾರಿ ಮತ್ತು ಹೂವು ನಮ್ಮ ಸೈಟಲ್ಲಿ ಬೆಳೆದಿರೋ ಅಂಥದ್ದು. ತುಳಸಿ ಕಿತ್ಕೊಂಡಿಲ್ಲ ನಾನು, ತುಳಸಿನ ಇವತ್ತು ಕಿತ್ಕೊಂಡು ಬರಲಿಲ್ಲ.
ಕಾರಣ ನನಗೆ ಡೇಟಾಗಿ ಒಂದು 2-3 ದಿನ ಆಗಿತ್ತು, ಅದಕ್ಕೆ ನಾನು ತುಳಸಿಗೆ ಕೈ ಹಾಕಲಿಲ್ಲ. ಹಾಗಾಗಿ ನೋಡಿ ಇಲ್ಲಿ ಹೂವು ಕಟ್ಟಿ ನಾನು ಒಂದು ಪಾತ್ರೆಗೆ ಒಂದು ಸ್ಟೈನರ್ಗೆ ಹಾಕಿದ್ದೀನಿ. ಈ ಸಬ್ಬಸಿಯ ಬೋಸಿಗೆ ಹಾಕಿದ್ದೀನಿ. ಹಾಕಿಬಿಟ್ಟು ನಾನು ನೀರು ಚಿಮುಕಿಸಿ ಇಡ್ತೀನಿ. ನಾಳೆ ಮಕ್ಕಳು ಮತ್ತು ನಮ್ಮ ಮನೆಯವರು ಅವರೇ ಪೂಜೆ ಮಾಡ್ತಾರೆ. ಇದು ಗುರುವಾರದ ವ್ಲಾಗ್. ಗುರುವಾರ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಒರೆಸ್ಕೊಟ್ಟಿದ್ದೀನಿ. ನನ್ನ ಮಗಳು ಸ್ನಾನ ಮಾಡ್ಕೊಳ್ತಾ ಇದ್ದಾಳೆ. ಯಾಕಂದರೆ ಮೊದಲು ನಾನು ನಮ್ಮ ಮನೇಲಿ ಅವಳಿಗೆ ಫಸ್ಟು ಸ್ನಾನ ಮಾಡಿಸೋದು. ಯಾಕಂದರೆ ತಲೆ ಕೂದಲು ಮಂದ ಇರೋದ್ರಿಂದ ಅವಳಿಗೆ ತಲೆ ಕೂದಲು ಬೇಗ ಆರೋದಿಲ್ಲ. ನಾನಿಲ್ಲಿ ವಾಂಗಿಭಾತ್ ಮಾಡ್ಕೊಳ್ತಾ ಇದ್ದೀನಿ. ವಾಂಗಿಭಾತ್ಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಉದ್ದ ಬದನೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂಡು ಇವಾಗ ನಾನು ವಾಂಗಿಭಾತ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ವಾಂಗಿಭಾತ್ ಪುಡಿ ಮಾಡೋದು ಹೇಗೆ ಅಂತ ಅದನ್ನು ಕೂಡ ನಾನು ಯೂಟ್ಯೂಬ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದನ್ನು ನೋಡ್ದಿದ್ದವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ನೋಡ್ದಿದ್ದವರು ವಾಂಗಿಭಾತ್ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೋಡ್ದಿದ್ದವರು ಅದನ್ನು ಕೂಡ ನೋಡ್ಕೊಳ್ಳಿ. ಹಾಗೆ ಇವಾಗ ಪುಡಿಯೆಲ್ಲ ಹಾಕಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ವಾಂಗಿಭಾತ್ ಗೊಜ್ಜು ರೆಡಿ ಆಗಿದೆ. ನಮ್ಮ ಸೈಟಲ್ಲಿ ಬಿಟ್ಟಿರೋಂಥ ಬದನೆಕಾಯಿನ ವಾಂಗಿಭಾತ್ ಗೊಜ್ಜು ರೆಡಿ. ನಾನಿಲ್ಲಿ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಒಂದು ಡಬ್ಬಿಗೆ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ. ಇನ್ನೊಂದು ದಿನಕ್ಕೆ ಆಗುತ್ತೆ ಇದು ಗೊಜ್ಜು. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ವಾಂಗಿಭಾತ್ ಗೊಜ್ಜಿಗೆ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ರೆಡಿಯಾಗಿದೆ ನಮ್ಮ ಮನೆ ವಾಂಗಿಭಾತ್ ಗುರುವಾರದ ದಿನ ಬೆಳಗ್ಗೆ ಮಾಡ್ಕೊಂಡಿರೋದು. ಇವಾಗ ನಾನು ಇಬ್ಬರಿಗೂ ಬಾಕ್ಸ್ಗೆ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಮಕ್ಕಳಿಗೆ. ಅವ್ರು ಸ್ನಾನ ಮಾಡ್ಕೊಂಡು ಬರೋ ತನಕ ನಾನಿಲ್ಲಿ ಬಾಕ್ಸು ಮತ್ತು ನೀರಿನ ಬಟ್ಲೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ ಲಂಚ್ ಬಾಕ್ಸ್ಗೆ ಹಾಕಿಬಿಟ್ಟು. ನಾನು ಚಳಿಗಾಲ ಮತ್ತು ಮಳೆಗಾಲ ಇರುವಾಗ ಮಕ್ಕಳಿಗೆ ನಾನು ಬಿಸಿನೀರು ಕೊಟ್ಟು ಕಳಿಸ್ತೀನಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ನಾನು ಇಲ್ಲಿ ಫಿಲ್ಟ್ರ್ ನೀರು ಇಸ್ಬಿಟ್ಟು ಕೊಡ್ತೀನಿ. ಹಾಗೆ ಇಲ್ಲಿ ನಮ್ಮ ಮನೆಯವರು ಬಟ್ಟೆ ಐರನ್ ಮಾಡ್ಕೊಳ್ತಾ ಇದ್ದಾರೆ. ಮಕ್ಕಳು ಬಟ್ಟೆ ಎಲ್ಲ ಐರನ್ ಮಾಡಿಬಿಟ್ಟು ಅವ್ರ ಬಟ್ಟೆ ಐರನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನನ್ನ ಮಗಳು ಇಲ್ಲಿ ಫೋನ್ ನೋಡ್ಕೊಂಡು ತಿಂಡಿ ತಿಂತಾ ಇದ್ದಾಳೆ. ಇವಾಗ ನನ್ನ ಮಗ ಸ್ನಾನಕ್ಕೆ ಹೋಗಿದ್ದಾನೆ. ಹಾಗೆ ನಾನಿವಾಗ ಲಂಚ್ ಬ್ಯಾಗಿಗೆ ಲಂಚ್ ಬಾಕ್ಸು ಮತ್ತು ನೀರಿನ ಬಾಟ್ಲೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಸ್ನ್ಯಾಕ್ಸ್ಗೆ ಅವ್ರ ಅಪ್ಪನ ಹತ್ರ ಬಿಸ್ಕೆಟ್ ತರಿಸ್ಕೊತೀನಿ ಅಂತ ಹೇಳಿದರು. ಹೋಗುವಾಗ ಸ್ಕೂಲ್ಗೆ ಹೋಗುವಾಗ ಅವರು ತಗೊಂಡು ಹೋಗ್ತಾರೆ. ಹಾಗೆ ನಾನು ಇಲ್ಲಿ ತಿಂಡಿ ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಯಿತು. ಹಾಗೆ ಇಲ್ಲಿ ನಮ್ಮ ಮನೆಯವರು ಮತ್ತು ಮಕ್ಕಳು ಸೇರಿಕೊಂಡು 3 ಜನ ಸೇರಿಕೊಂಡು ಪೂಜೆನೂ ಕೂಡ ಮುಗಿಸಿದ್ದಾರೆ. ಇಲ್ಲಿ ಗುರುವಾರದ ಪೂಜೆ ಆಗಿದೆ. ನನ್ನ ಮನೆಯೆಲ್ಲ ಒರೆಸ್ಕೊಟ್ಟೆ. ಮಿಕ್ಕಿದೆಲ್ಲ 3 ಜನ ಸೇರಿಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಇವಾಗ ಅವರು ಪೂಜೆ ಎಲ್ಲ ಮುಗಿಸಿ ಅಪ್ಪ ಮಗ ಇಬ್ಬರು ತಿಂಡಿ ತಿಂತಾ ಇದ್ದಾರೆ. ನನ್ನ ಮಗಳು ಆವಾಗಲೇ ತಿಂಡಿ ತಿನ್ಕೊಂಡು ಕೂತಿರೋದ್ರಿಂದ ನಾನಿಲ್ಲಿ ಇವಾಗ ಅವಳ ತಲೆನ ನೀಟಾಗಿ ಒರೆಸ್ಬಿಟ್ಟು ನಾನು ಅವಳ ತಲೆನ ಬಾಚ್ತೀನಿ. ನಾನು ಬೇಗನೆ ಎದ್ದು ಇವಳನ್ನು ಬೇಗನೆ ಎದ್ದೇಳಿಸಿ ತಲೆಗೆ ನೀಟಾಗಿ ಎಣ್ಣೆ ಹಚ್ಚಿಬಿಟ್ಟು ನಾನಿಲ್ಲಿ ಸ್ನಾನ ಮಾಡಿಸಿದ್ದೀನಿ. ನಾವು ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸಿದ್ರೆ ತಲೆ ಕೂದಲು ಚೂರು ಸಿಕ್ಕಟ್ಟೋದಿಲ್ಲ, ನೈಸಾಗಿರುತ್ತೆ. ನಾವು ಸ್ನಾನ ಮಾಡೋದು ಒಂದು ಅರ್ಧ ಗಂಟೆ 3/4 ಗಂಟೆ ಅನ್ನೋ ರೀತಿ ನಾವು ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಿದರೆ ತಲೆ ಕೂದಲು ಕೂಡ ಉದುರೋದಿಲ್ಲ. ನಾನಿಲ್ಲಿ ದಪ್ಪ ಹಲ್ಲಿರೋ ಕಡೆ ಈ ರೀತಿ ಸಿಕ್ಕನ್ನು ಬಿಡಿಸ್ಕೊಳ್ತೀನಿ. ಅಷ್ಟಾಗಿ ಸಿಕ್ಕು ಕಟ್ಟೋದೇ ಇಲ್ಲ, ನೀವು ನೋಡ್ತಿರ್ಬೋದು. ಸ್ವಲ್ಪ ತಲೆ ಕೂದಲು ಉದುರುತ್ತೆ, ಜಾಸ್ತಿ ಉದುರೋದಿಲ್ಲ. ನೋಡಿ ಈ ರೀತಿ ಬಾಚಿಬಿಟ್ಟು ನಾನು ಅವಳಿಗೆ ಟೇಪ್ ಹಾಕಬೇಕು. ಇವತ್ತು ಗುರುವಾರ ಶುಕ್ರವಾರ ಟೇಪ್ ಅಲ್ವಾ, ಯೂನಿಫಾರ್ಮ್ ಇದ್ದಿನ. ಹಾಗಾಗಿ ನಾನು ನೀಟಾಗಿ ಸಿಕ್ಕೆಲ್ಲ ಬಿಡಿಸ್ಬಿಟ್ಟು ನೋಡಿ ನೀವು ನೋಡ್ತಿರ್ಬೋದು ಬಾಚಣಿಗೆಯಲ್ಲಿ ಎಷ್ಟು ತಲೆ ಕೂದಲಿದೆ ಅಂತ. ದಪ್ಪ ಹಲ್ಲಿರೋ ಕಡೆ ನಾನು ಸಿಕ್ಕನ್ನು ಬಿಡಿಸ್ಕೊಳ್ತೀನಿ. ನೋಡಿ ಇವಾಗ ನಾನು ಹೆಣದ್ಬಿಟ್ಟು 1000 ಕೊಲ್ಗೆಣೆ 4 ಕಾಲ್ಗೆಣೆ ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಹೆಣದ್ಬಿಟ್ಟು ನಾನು ಟೇಪನ್ನು ಹಾಕ್ತಾಯಿದ್ದೀನಿ ಅವಳಿಗೆ. ಬದನೆಕಾಯಿ ಗಿಡ ಹಾಕೋದು, ಟೇಪ್ ಹಾಕುವಾಗೆಲ್ಲ ಬದನೆಕಾಯಿ ಗಿಡನೇ ನಾನು ಹಾಕೋದು ಅವಳಿಗೆ. ನನಗೂ ಮೊದಲು ಟೇಪ್ ಹಾಕೋದಕ್ಕೆ ಬರ್ತಿರಲಿಲ್ಲ. ಇವಳು LKG UKG ಇದ್ದಾಗ ನನಗೆ ಹಾಕೋಕ್ಕೆ ಬರ್ತಿರಲಿಲ್ಲ, ನಮ್ಮ ಅತ್ತೆ ಹಾಕ್ತಿದ್ರು. ಆಮೇಲೆ 1ನೇ ಕ್ಲಾಸ್ ಎಲ್ಲ ಬಂದಮೇಲೆ ನಾನೇ ಕಲ್ತ್ಕೊಂಡೆ, ನಮ್ಮ ಅಮ್ಮನ ಹತ್ರ ಹೇಳಿಸ್ಕೊಂಡೆ. ಹಿಂಗೆ ಬೇಸಿಗೆ ರಜಕ್ಕೆ ಹೋಗಿದ್ದಾಗ ಅವ್ರ ಕೈಲಿ ನಾನು ಹೇಳಿಸ್ಕೊಂಡು ಕಲ್ತ್ಕೊಂಡೆ. ಇವಾಗ ನಾನು ಕೂಡ ಟೇಪ್ ಹಾಕೋದು ಕಲ್ತಿದ್ದೀನಿ. ಇವಾಗ ನನ್ನ ಮಗಳು ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಬೆಲ್ಟ್ ಹಾಕ್ಕೊಳ್ತಾ ಇದ್ದಾಳೆ. ಮಗ ರೆಡಿಯಾಗಿ ನಿಂತಿದ್ದಾನೆ. ಗಂಡು ಮಕ್ಳಿಗೇನು ತಲೆ ಬಚ್ಚಬೇಕು ಅಂತ ಏನಿಲ್ವಲ್ಲ, ಅದರಿಂದ ಹಾಗೆ ಅವನು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ. ಇವಾಗ ಬೇಸಿಗೆ ಇರೋದ್ರಿಂದ ಅವ್ರ ಸ್ಕೂಲಲ್ಲಿ ಶೂ ಹಾಕೋ ಬರಬೇಡಿ ಅಂತ ಹೇಳಿದ್ದಾರೆ. ಸ್ಲಿಪ್ಪರ್ನೇ ಹಾಕ್ಕೊಂಡು ಹೋಗ್ತಾರೆ ಇಬ್ಬರೂ. 3 ಜನನೂ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಕೆಲಸ ಎಲ್ಲ ಇವತ್ತು ಬೇಗನೆ ಮುಗೀತು. ಹಾಗೆಯೇ ಇಲ್ಲಿ ನೀರು ನಮಗೆ ಕಾವೇರಿ ನೀರು ಬರೋದ್ರಿಂದ 1 ವಾರ ಆಗಿತ್ತು ನೀರು ಬಿಟ್ಟು. ರಾತ್ರಿ ತಾನೇ ಬಿಟ್ಟಿದ್ದಾರೆ. ಅದರಿಂದಾಗಿ ನಮಗೆ ವಾರ ಮಾಡೋದಕ್ಕೂ ಈಜಿ ಆಯಿತು.
ಟ್ಯಾಂಕಲ್ಲಿರೋ ನೀರು ಇಷ್ಟು ದಿನ ಬಂದಿತ್ತು. ಇವತ್ತು ವಾರ ಮಾಡೋದಕ್ಕೆ ಕೆಳಗಡೆಯಿಂದ ತರಬೇಕಾಗಿತ್ತು. ಅಷ್ಟರಲ್ಲಿ ರಾತ್ರಿ ನೀರು ಬಂತು. ಹಾಗೆಯೇ ನೋಡಿ ಕೆಳಗಡೆ ನಾನು ಇದು 9 ರಿಂದ 1 ರಂಗೋಲಿ ಇದನ್ನು ಹಾಕಿದ್ದೀನಿ ಕೆಳಗಡೆ. ಬೆಳಗ್ಗೆನೇ ಹಾಕಿದ್ದು, ಬೇಗ ಎದ್ದು ಹಾಕಿದ್ದು ಫ್ರೆಂಡ್ಸ್. ಬುಧವಾರ ಸಾಯಂಕಾಲ 5:30ಯಿಂದ ಗುರುವಾರ ಬೆಳಗ್ಗೆ 9:15 ತನಕ ನನ್ನ ರೂಟೀನ್ ಇಷ್ಟು ಇತ್ತು. ಹಾಗೆ ಫ್ರೆಂಡ್ಸ್, ನಾವು ಮಾಡೋ ವಿಡಿಯೋಗಳು ಮತ್ತು ನಾವು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.